ಇಷ್ಟಪಡ್ತೇನೆ ಅಂತಂದ್ರೆ ಒಂದು ಇವರು ಗುತ್ತಿಗೆದಾರರ ಆತ್ಮಹತ್ಯೆ ಭಾಗ್ಯವನ್ನ ಕೊಟ್ಟರು, ಹಾಲಿನ ದರ ಏರಿಕೆ ಭಾಗ್ಯ ಕೊಟ್ಟರು, ಪೆಟ್ರೋಲ್ ದರ ಏರಿಕೆ ಭಾಗ್ಯವನ್ನ ಕೊಟ್ಟರು, ಬಸ್ ದರ ಏರಿಕೆ ಭಾಗ್ಯವನ್ನ ಕೊಟ್ಟರು. ಹಾಗಾಗಿ ಇವರಿಗೆ ನೋಡಿ ₹2 ಜಾಸ್ತಿ ಆಗಿರುತ್ತೆ. ಹಾಗಾಗಿ ಇವರಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತೆ ಏನು ಸಿದ್ದರಾಮಯ್ಯನವರಿಗೆ ಬೆಲೆ ಏರಿಕೆ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡ್ಬೇಕಂತ ಯೋಚನೆ ಇದೆ. ಈ ಜನರ ಅಭಿವೃದ್ಧಿಯಲ್ಲಿ ತೊಡಗ್ತಾ ಇಲ್ಲ. ಇವರು ಏನು ಅಂತಂದ್ರೆ ಈ ಹಗಲು ದರೋಡೆಯಲ್ಲಿ ತೊಡಗ್ತಾ ಇದ್ದಾರೆ. ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಇವರು ಹಗಲು ದರೋಡೆ ಪಕ್ಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ ಪಕ್ಷ ಅಲ್ಲ ಇದು. ಹಗಲು ದರೋಡೆ ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು. ಎಲ್ಲಿ ನೀವು ಸರಿಯಾಗಿ ಖರ್ಗೆಯ ಒಂದು ಏನು ಹೆಸರನ್ನ ಒಂದು ಸರ್ಕಾರಿ ಅಧಿಕಾರಿ ಬರೆದು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತಂದ್ರೆ ಇವರ ಅಧಿಕಾರದ ಪರಮಾವಧಿ ಎಷ್ಟರ ಮಟ್ಟಿಗಿದೆ ಅಂತ ಯೋಚನೆ ಮಾಡಿ. ಪ್ರಿಯಾಂಕಾ ಎಐಸಿಸಿ ಅಧ್ಯಕ್ಷನ ರಾಷ್ಟ್ರೀಯ ಅಧ್ಯಕ್ಷನ ಮಗ ಇವತ್ತಿನ ದಿವಸ ಇಡೀ ಕಾಂಗ್ರೆಸ್ ಪಾರ್ಟಿಯನ್ನ ಅವರು ಹತೋಟಿಗೆ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಡಿ.ಕೆ. ಶಿವಕುಮಾರ್ ಮತ್ತೆ ಇದೇ ಪ್ರಿಯಾಂಕಾ ಖರ್ಗೆ ಅವರು ಇಡೀ ಪಾರ್ಟಿಯನ್ನ ಹತೋಟಿಗೆ ತೆಗೆದುಕೊಂಡು ಆ ಭ್ರಷ್ಟಾಚಾರದಲ್ಲಿ ತೊಡಗುವಂತ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಶಾಸಕರಾಗ್ಲಿ ಪ್ರತಿಯೊಬ್ಬರ ಮಿನಿಸ್ಟರ್ಗಳನ್ನ ಜಿಲ್ಲಾ ಉಸ್ತುವಾರಿ ಎಲ್ಲಿ ಸ್ವಾಮಿ ಇವತ್ತಿನ ದಿವಸ ಜಿಲ್ಲಾ ಉಸ್ತುವಾರಿ ಎಲ್ಲೋದ್ರಿ ನೀವು? ಇದೇ ಬಡ ಬಡಿದಾಟದಲ್ಲಿ ತೊಡಕೊಳ್ತಾ ಇದ್ದೀರಾ. ಜನರ ಅಭಿವೃದ್ಧಿ ಬೇಡವಾ? ಒಂದು ಹಿಡಿ ಮಣ್ಣು ಹಾಕೋ ಯೋಗ್ಯತೆ ಇಲ್ಲ ಅಂತ ಹೇಳಿ ಖರ್ಗೆ ಅವರೇ ಹೇಳಿದ್ರು, ಸ್ವಪಕ್ಷೀಯರು ಬಿ.ಕೆ. ಹರೀಶ್ ಪ್ರಸಾದ್ ಅವರು ಹೇಳಿದ್ರು. ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಯಾರು ಬಿಟ್ರು ನಾನ್ ಬಿಡಲ್ಲ ಅಂತ ಹೇಳಿ ಹೇಳಿದ್ರು. ಹಾಗಾದ್ರೆ ನಿಮ್ಮಲ್ಲೇ ಇಷ್ಟೆಲ್ಲ ಬಣಬಡಿತಾಟ ಇರ್ಬೇಕಾದ್ರೆ ಇವರು ಜನರ ಅಭಿವೃದ್ಧಿ ಹೇಗೆ ಸಾಧ್ಯ? ಅಭಿವೃದ್ಧಿಯನ್ನು ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ? ಇವರ ಕಚ್ಚಾಟ ತಿಕ್ಕಾಟಗಳಲ್ಲಿ ಸಮಯವನ್ನ ಹಾಳು ಮಾಡ್ತಾ ಇದ್ದಾರೆ. ಇದೇ ಬೆಳಗಾವಿ ಅಧಿವೇಶನದಲ್ಲಿ ಯಾವುದೇ ಚರ್ಚೆ ಆಗ್ಲಿಲ್ಲ ಉತ್ತರ ಕರ್ನಾಟಕದ ಬಗ್ಗೆ, ಕಲ್ಯಾಣ ಕರ್ನಾಟಕದ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ಹಾಗಾದ್ರೆ ಸುಮ್ನೆ ನೀವು 35ರಿಂದ 40-50 ಕೋಟಿಗಳನ್ನ ವ್ಯರ್ಥ ಮಾಡಿರಲ್ಲ ಸ್ವಾಮಿ. ಪರಮೇಶ್ವರ್ ಅವರು ಓಪನ್ ಅಪ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾವೇನಕ್ಕಿದ್ದೀವಿ ಹಂಗಾದ್ರೆ ಪಕ್ಷದಲ್ಲಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಹಸ್ತಕ್ಷೇಪದ ವಿಚಾರವಾಗಿ ಸಚಿವರು ಬೇಸತ್ ಬಿಟ್ಟು ಒಂದು ಡಿನ್ನರ್ ಏರ್ಪಡಿಸಿದ್ರ ಅಂತ ಈ ವಿಚಾರವಾಗಿ ಏನ್ ಹೇಳ್ತೀರಾ? ಸಿಎಂ ಕುರ್ಚಿಗೋಸ್ಕರ ಬಣಗಳ ಬಡಿದಾಟ ಜಾಸ್ತಿ ಆಗ್ತಾ ಇದೆ. ಒಂದು ಕುರ್ಚಿಗೋಸ್ಕರ ಅಲ್ಲಿ ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ವಲಸಿಗ ಕಾಂಗ್ರೆಸ್ ಮತ್ತೆ ಮೂಲ ಕಾಂಗ್ರೆಸ್ಸಿಗರ ಮಧ್ಯೆ ಒಂದು ದೊಡ್ಡ ಜಟಾಪಟಿ ನಡೀತಾ ಇದೆ. ಅದು ಯಾವುದು ನಿಮ್ಮ ಮುನ್ನೆಲೆಗೆ ಬರ್ತಾ ಇಲ್ಲ, ಅಷ್ಟೇ ಶೀತಲ ಸಮರವಾಗಿ ಮಾರ್ಪಾಟಾಗ್ತಾ ಇದೆ. ಈ ಕೆಲವೊಂದು ನೋಡಿದ್ರೆ ನಾವು ಮೇಲ್ನೋಟಕ್ಕೆ ನೋಡಿದ್ರೆ ಆಡ್ತಾನೆ ಇದೆ. ನೋಡಿ ಈಗ ಪರಮೇಶ್ವರ್ ಅವರು ನಾನು ಡಿನ್ನರ್ ಮೀಟಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವರು ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಅಂಡ್ ಪಾರ್ಟಿ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಕೆ ರಾಜಣ್ಣ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ನೋಡಿ ಇಲ್ಲೆಲ್ಲ ಮೇಲ್ನೋಟಕ್ಕೆ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಇವರಲ್ಲಿ ಈ ಮೂಲ ಕಾಂಗ್ರೆಸ್ಸಿಗರು ಮತ್ತೆ ಈ ವಲಸಿಗ ಕಾಂಗ್ರೆಸ್ಸಿಗರಲ್ಲಿ ದೊಡ್ಡ ಬಣಗಳ ಜಟಾಪಟಿ ನಡೀತಾ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಜನರ ಅಭಿವೃದ್ಧಿ ಮುಖ್ಯ ಅಲ್ಲ, ಇವರಿಗೆ ಅಭಿವೃದ್ಧಿಯಲ್ಲಿ ಶೂನ್ಯ, ಬಣ ಬಡಿದಾಟದಲ್ಲಿ ಇವರು 100ಕ್ಕೆ 100. ಅಂದ್ರೆ ಅಧಿಕಾರದ ಹಪಾಪಿಯಲ್ಲಿ ಇವತ್ತಿನ ದಿವಸ ಕಾಂಗ್ರೆಸ್ ನಾಯಕರುಗಳು ತೊಡ್ಕೊಂಡಿದ್ದಾರೆ. ಇವರು ಒಂದೇ ಒಂದು ಕಾರಣ ಅಂತಂದ್ರೆ ಇವರು ಅಧಿಕಾರ ಬೇಕು, ಕುರ್ಚಿ ಬೇಕು, ಬಿಟ್ರೆ ಯಾವುದೇ ರೀತಿ ಇವರಿಗೆ ಅಭಿವೃದ್ಧಿ ವಿಚಾರವಾಗಿ ಯಾವುದೇ ಚರ್ಚೆ ಆಗ್ತಾ ಇಲ್ಲ. ಬಾಣಂತಿಯರ ಸಾವಾಗ್ತಾ ಇದೆ, ಗುತ್ತಿಗೆದಾರರ ಆತ್ಮಹತ್ಯೆಗಳಾಗ್ತಾ ಇದೆ, ಸರ್ಕಾರಿ ಅಧಿಕಾರಿಗಳ ನಿಷ್ಠಾವಂತ ಅಧಿಕಾರಿಗಳ ಆತ್ಮಹತ್ಯೆ ಆಗ್ತಾ ಇದೆ. ಅದ್ರ ಬಗ್ಗೆ ಏನಾರ ಸರ್ಕಾರ ಆಲೋಚನೆ ಮಾಡ್ತಾ ಇದೆಯಾ? ಬಸ್ ದರ ಏರಿಕೆ ಆಗಿದೆ, ಹಾಲಿನ ದರ ಏರಿಕೆ ಆಗಿದೆ, ಪೆಟ್ರೋಲ್ ದರ ಏರಿಕೆ ಆಗಿದೆ. ಇಲ್ಲಿ ಇವ್ರು ಮುಂಚೆ ಸಿದ್ದರಾಮಯ್ಯನಾಗ್ಲಿ ಡಿ.ಕೆ. ಶಿವಕುಮಾರ್ ಅವರಾಗ್ಲಿ ಮುಂಚೆ ಏನಂತ ಭರವಸೆ ಕೊಟ್ಟಿದ್ರು? ಈ ಏರಿಕೆ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಕೊಂಡ್ ಬಂದ್ರ? ಏರಿಕೆ ಭಾಗ್ಯವನ್ನ ಕೊಟ್ರು ಜನರಿಗೆ. ಒಂದ್ ಕಡೆ ಕಿತ್ಕೊಳ್ಳೋದು, ಒಂದ್ ಕಡೆ ಕೊಡುವಂತ ಕೆಲಸ ಯಾರು ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ. ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ರು 60% ಸರ್ಕಾರ ಅಂತ. ನೋಡಿ ಇವರು ಬೇರೆಯವ್ರ ಮೇಲೆ ಆಪಾದನೆ ಮಾಡ್ಬೇಕಾದ್ರೆ ಇವರು ಸರಿಯಾಗಿರ್ಬೇಕು. ಅದನ್ ಬಿಟ್ಟು ಇವಾಗ ಬೇರೆಯವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರುಗಳು. ಇದು ಎಷ್ಟರ ಮಟ್ಟಿಗೆ ಸರಿ? ಇವರು ಬೆಲೆ ಏರಿಕೆ ಭಾಗ್ಯ ಕೊಟ್ಟಿದ್ದಾರೆ ವಿನಃ ಯಾವುದೇ ಫ್ರೀ ವೀಸಾ ಆಗ್ಲಿ ಯಾವುದೇ ಭಾಗ್ಯಗಳು ಜನರಿಗೆ ಕೊಟ್ಟೇ ಇಲ್ಲ. ಇವತ್ತಿನ ದಿವಸ ಜನರಲ್ಲಿ ಒಂದು ದೊಡ್ಡ ಕೂಗು ಏನ್ ಕೇಳಿ ಬರ್ತಾ ಇದೆ ಅಂತಂದ್ರೆ ಈ ಕಾಂಗ್ರೆಸ್ ಪಕ್ಷ ಹಗಲು ದರೋಡೆಗೆ ನಿಂತಿದೆ. ಇವತ್ತಿನ ದಿವಸ ಹಗಲು ದರೋಡೆ ಮಾಡ್ತಾ ಇದೆ. ಇವರಿಗೆ ನಿಭಾಯಿಸಕ್ ಆಗ್ತಾ ಇಲ್ಲ ಅಂದ್ರೆ, ಯೋಗ್ಯತೆ ಇಲ್ಲ ಅಂತಂದ್ರೆ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿರಿ ಸ್ವಾಮಿ. ಇಲೆಕ್ಷನ್ ಹೋಗೋಣ, ನೋಡೋಣ ಮುಂದೆ ಜನರು ಏನು ಉತ್ತರ ಕೊಡ್ತಾರೆ, ಜನರು ಯಾವ್ರಿಗೆ ಹೆಚ್ಚಿನ ಬಹುಮತದಿಂದ ಆರಿಸ್ತಾರೆ, ಜನರು ಮುಂದೆ ಹೋಗೋಣ ಬನ್ನಿ. ಓಕೆ ಸರ್, ಓಕೆ ಮತ್ತೆ ಬರ್ತೇನೆ ನಿಮ್ಮ ಹತ್ರ. ಎಸ್ ನಾಗೇಂದ್ರ.